ನಿಮ್ಗೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜಕಾರಣದಲ್ಲಿ ಕಳೆದ 3-4 ದಿನಗಳಿಂದ ಏನು ಬೆಳವಣಿಗೆಗಳು ನಾವು ನೋಡ್ತಾ ಇದ್ದೀವಿ, ಅದು ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ನಂತರ ಅದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳು. ಇವು ಭಾರತ ದೇಶದಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವ ಕೆಲಸ ಮಾಡ್ತಾ ಇದೆ, ಪ್ರಜಾಪ್ರಭುತ್ವದೊಳಗೆ ಒಂದು ಪಾರ್ಟಿ ಸಿಸ್ಟಮ್ ಅಂತ ಏನಿದೆ, ಪಾರ್ಟಿ ಒಳಗೆ ಆಂತರಿಕ ಪ್ರಜಾಪ್ರಭುತ್ವ ಹೇಗೆ ಕೆಲಸ ಮಾಡ್ತಾ ಇದೆ ಅಥವಾ ಕೆಲಸ ಮಾಡ್ತಾ ಇಲ್ಲ ಅನ್ನೋದು, ಹಾಗೇನೆ ಹೆಂಗೆ ಗುಂಪುಗಾರಿಕೆ ಆಗ್ತದೆ, ಹೆಂಗೆ ಒಬ್ಬ ಲೀಡರ್ ಇನ್ನೊಬ್ಬರನ್ನ ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಹೆಂಗೆ ಸ್ವಾರ್ಥ ಅನ್ನೋದು ಹಲವಾರು ನ್ಯಾರೇಟಿವ್ಸ್ಗಳನ್ನು ಹುಟ್ಟಾಕುತ್ತೆ, ಆಮೇಲೆ ಒಬ್ಬರನ್ನ ತುಳಿದು ಒಬ್ಬರು ಮೇಲೆ ಬರೋದಕ್ಕೆ ಯಾವ ರೀತಿ ಆ, ತಂತ್ರ ಪ್ರತಿತಂತ್ರ ಟ್ಯಾಕ್ಟಿಕ್ಸ್ನ ಉಪಯೋಗಿಸ್ಕೊಂತಾರೆ ಅನ್ನೋದು ನಮಗೆ ರಿಯಲ್ ಟೈಮಲ್ಲಿ ಕಾಣಿಸ್ತಾ ಇದೆ. ಈಗ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಚುನಾವಣೆ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೆ ಆ ಭಾಗದ ಮೈನಾರಿಟಿ ಎಸ್ಪೆಷಲಿ ಮುಸ್ಲಿಂ ಜನಾಂಗದ ಲೀಡರ್ಸ್ ಏನಿದ್ರು ಅವರೆಲ್ಲ ಸೇರಿಕೊಂಡು ನಮ್ಮ ಜನಸಂಖ್ಯೆ 80,000-85,000 ಇದೆ ವೋಟರ್ಸ್, ನಮಗೆ ಪ್ರಾತಿನಿಧ್ಯ ಬೇಕು. ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಾಗ ಹೇಳಿದರು, ನನ್ನ ಕೊನೆ ಚುನಾವಣೆ, ನನ್ನ ನಂತರ ಮುಸ್ಲಿಮ್ಸಿಗೆ ಇಲ್ಲಿ ಟಿಕೆಟ್ ಕೊಡ್ತೀವಿ ಅಂತಂದು. ಸೊ ಅದನ್ನು ಮೇಯ್ನ್ ಒಂದು ಪ್ಲ್ಯಾಂಕ್ ಆಗಿ ಹಿಡ್ಕೊಂಡು ಟಿಕೆಟ್ ಕೇಳಿದರು, ಹೋರಾಟ ಮಾಡಿದರು. ನಮಗಿಲ್ಲ ಅಂದರೆ ಕಡೆ ಪಕ್ಷ ಅಹಿಂದದವ್ರಿಗೆ ಕೊಡಿ, ಕುರುಬ್ರಿಗೆ ಕೊಡಿ, ಅಥವಾ ನಾಯಕರಿಗೆ ಕೊಡಿ, ಯಾರಿಗಾದರೂ ಒಬ್ರಿಗೆ ಕೊಡಿ ಅಂತಂದು ಹೋರಾಟ ಮಾಡಿದರು. ಅದರಲ್ಲಿ ಅಬ್ದುಲ್ ಜಬ್ಬಾರ್ ಅವರು ಮುಂಚೂಣಿಯಲ್ಲಿದ್ದರು. ಅವ್ರ ಹೆಸರು ಕೂಡ ಚರ್ಚೆ ಆಯಿತಂತೆ. ಇತ್ತೀಚೆಗೆ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರು ರಿವೀಲ್ ಮಾಡಿರೋ ಪ್ರಕಾರ ಅವ್ರ ಹೆಸರು ಫೈನಲ್ ಆಗಬೇಕಿತ್ತು. ಜಮೀರ್ ಅವರು ಕೂಡ ಇವ್ರ ಹೆಸರನ್ನು ಫೈನಲ್ ಮಾಡಬೇಕಂತಂದು ಒತ್ತಡ ಹಾಕಿದ್ರು ಅಂತಂದು. ಕೊನೆ ಗಳಿಗೆನಲ್ಲಿ ಹೈಕಮಾಂಡ್ ಬಾಗಲಕೋಟೆನಲ್ಲಿ ಸಂಪ್ರದಾಯದ ಪ್ರಕಾರ ಫ್ಯಾಮಿಲಿಯವರಿಗೆ ಕೊಟ್ಟಿದ್ದೀವಿ, ಹಾಗಾಗಿ ದಾವಣಗೆರೆನಲ್ಲೂ ಕೂಡ ಸಂಪ್ರದಾಯದ ಪ್ರಕಾರ ಸಂಪ್ರದಾಯದ ಹೆಸರಲ್ಲಿ ಇಲ್ಲೂ ಕೂಡ ಇವ್ರಿಗೆ ಕೊಡೋಣ. ಇಲ್ಲಿ ಇವ್ರ ಮನೆಯಲ್ಲಿ ಎಷ್ಟು ಜನ MLA MP ಇದ್ದರೂ ಅದು ಲೆಕ್ಕಕ್ಕೆ ಬರಲ್ಲ, ಬಟ್ ಸಂಪ್ರದಾಯ ಅಂತಂದು ಕನ್ವೆನ್ಷನ್ ಅಂತ. ಸೊ ಅಲ್ಲಿ ಯಾರೂ ಇರಲಿಲ್ಲ ಅವ್ರ ಮನೆಯಲ್ಲಿ, ಅಲ್ಲಿ ಕೊಟ್ಟಿದ್ದು ನ್ಯಾಯಯುತವಾಗಿತ್ತು. ಬಟ್ ಇಲ್ಲಿ ಕೊಟ್ಟಿದ್ದು ನ್ಯಾಯಯುತವಾಗಿರಲಿಲ್ಲ ಅಂತಂದು ಒಂದು ಏನು ಮುಸ್ಲಿಂ ಜನಾಂಗದಲ್ಲಿ ನಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಆಕಾಂಕ್ಷೆ ಇತ್ತು. ಅದು ಸಿಗದೇ ಇದ್ದಾಗ ಅದು ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತ ಆಯಿತು. ಅದಾದಮೇಲೆ ಕ್ಯಾಂಡಿಡೇಟ್ ಯಾರಂತ ಮುಂಚೆ ನಾನು ಹೇಳಿದ್ದೆ ನಿಮ್ಗೆ 100% ಸಮರ್ಥ ಶಾಮನೂರೇ ತರೋದು ಅಂತಂದು. ಅದೇ ರೀತಿ ಸಮರ್ಥ ಅವರು ಟಿಕೆಟ್ ತೊಗೊಂಬಂದರು. ಅಲ್ಲಿ ತನಕ ಏನೇನೋ ಡ್ರಾಮಾ ನಡೀತು, ನಮಗೆ ಟಿಕೆಟ್ ಬೇಕಾಗಿಲ್ಲ, ಅವರೇ ಕೇಳ್ದಂಗೆ ಕೊಟ್ಟಿದ್ದಾರೆ, ಹಾಗೆ ಹೀಗೆ ಅಂತಂದು. ಸೊ ಚುನಾವಣೆನೂ ಕೂಡ ಮುಗಿದೋಯ್ತು. ಬಟ್ ಈ ಮಧ್ಯದಲ್ಲಿ ಟಿಕೆಟ್ ಅನೌನ್ಸ್ ಆಗಿ ಚುನಾವಣೆ ಮುಗಿಯೋ ತನಕ ಈಗ ಇವರೇನೆಲ್ಲ ಹೇಳ್ತಿರೋ ಪ್ರಕಾರ, ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಹೇಳೋ ಪ್ರಕಾರ ಪಕ್ಷ ವಿರೋಧಿ ಚಟುವಟಿಕೆಗಳಾದವು. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋದಕ್ಕೆ ಮಹಾ ಷಡ್ಯಂತ್ರ ಆಯಿತು. ಸೊ ಅವರು 3 ಹೆಸರುಗಳ್ನ ಹೇಳ್ತಾ ಇದ್ದಾರೆ, ಜಮೀರ್ ಅವರು, ನಜೀರ್ ಅಹಮದ್ ಅವರು ಹಾಗೂ ಅಬ್ದುಲ್ ಜಬ್ಬಾರ್ ಅವರು. ಈಗ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಡ್ಬೋದು ಇನ್ನೊಂದು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಕ್ಷಣಗಳಲ್ಲಿ. ಅದರ ಅರ್ಥ ಅವ್ರು ರಾಜೀನಾಮೆ ಇಸ್ಕೊಳ್ತಿದ್ದಾರೆ, ಕೇಳಿದ್ದಾರೆ ಅಂತ ಅರ್ಥ. ಅಬ್ದುಲ್ ಜಬ್ಬಾರ್ ಅವರು ಅವರ ಒಂದು ಕಾಂಗ್ರೆಸ್ಸಲ್ಲಿ ಐ ಥಿಂಕ್ ಮೈನಾರಿಟಿ ಸೆಲ್ ಅಂತ ಇತ್ತು, ರಾಜ್ಯಾಧ್ಯಕ್ಷ, ಅದಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆನಂತರ ಜಮೀರ್ ಅವ್ರದ್ದು ನಮಗೆ ಗೊತ್ತಿಲ್ಲ, ನಾವು ರಾಜಕಾರಣಕ್ಕೆ ಇತ್ತೀಚೆಗೆ ಬಂದವರು, ಅವ್ರು ರಾಜೀನಾಮೆ ಕೇಳ್ತಾರೋ ಕೊಡ್ತಾರೋ ಅದು ಕಾದು ನೋಡಬೇಕಾಗಿದೆ. ಬಟ್ ಇಲ್ಲಿ ನೀವು ಪವರ್ ಪ್ಲೇ ನೋಡ್ಬೋದು. ಅಂದರೆ ಜಮೀರ್ ಅಹಮದ್ದು ಮತ್ತು ನಜೀರ್ ಅಹಮದ್ದು ಮತ್ತು ಅಬ್ದುಲ್ ಜಬ್ಬಾರ್ ಇವರು ಪಕ್ಷ ವಿರೋಧಿ ಚಟುವಟಿಕೆ ಅಂತಂದರೆ ಮೇ ಬಿ SDPಗೆ ಹೆಲ್ಪ್ ಮಾಡಿದರು ಅಥವಾ ಇಂಡಿಪೆಂಡೆಂಟಿಗೆ ಹೆಲ್ಪ್ ಮಾಡಿದರು. ಪಕ್ಷದ ಒಂದು ಏನದು ಪ್ರಚಾರ ಇತ್ತು, ಅದರಿಂದ ದೂರ ಉಳಿದ್ರು. ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದ್ದರೂ ಅವ್ರ ಪರವಾಗಿ ತುಂಬ ಮನಸ್ಸು ಕೊಟ್ಟು ಇನ್ವಾಲ್ವ್ ಆಗಿ ಪ್ರಚಾರ ಮಾಡಲಿಲ್ಲ ಅನ್ನೋದೊಂದಿರ್ಬೋದು. ಸೊ ಈ ರೀತಿ ಅನೇಕ ಆರೋಪಗಳಿದ್ದಾವೆ. ಸೊ ಇಲ್ಲಿ ಬರುವಂಥ ಪ್ರಶ್ನೆ, ನಾನು ಯಾಕೆ ಪ್ರಜಾಪ್ರಭುತ್ವದ ವಿಚಾರ ಎತ್ಕೊಂಡೆ, ಜೊತೆಗೆ ಸಾಮಾಜಿಕ ನ್ಯಾಯದ ವಿಚಾರ ಅಂತಂದರೆ, ಸೊ ಇವರು 3 ಜನ ಹೋರಾಟ ಮಾಡಿದ್ದು ಯಾವ ಸಮಾಜ ಹೆಚ್ಚಿನ ಸಂಖ್ಯೆನಲ್ಲಿದೆ ಅಥವಾ ಅಹಿಂದ ಹೆಚ್ಚಿನ ಸಂಖ್ಯೆನಲ್ಲಿದೆ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು, ಟಿಕೆಟ್ ಸಿಗಬೇಕಂತ ಹೋರಾಟ ಮಾಡಿದ್ದು. ಅದರಲ್ಲೇನೂ ತಪ್ಪಿಲ್ಲ. ಈಗ ಟಿಕೆಟ್ ಸಿಗದೇ ಇದ್ದಾಗ ಶಾಮನೂರು ಸಮರ್ಥ ಅವ್ರೇನಾದರೂ ಆಯ್ಕೆಯಾಗಿ ಬಂದರೆ 100% ಪರ್ಮನೆಂಟಾಗಿ ಯಾವುದೇ ಕಾರಣಕ್ಕೂ ಮುಂದಿನ ವರ್ಷಗಳಲ್ಲಿ, ಮುಂದಿನ ಚುನಾವಣೆಗಳಲ್ಲಿ ಮುಸ್ಲಿಮ್ಸಿಗೆ ಟಿಕೆಟ್ ಸಿಗೋದೇ ಇಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮೇ ಬಿ ಅವರು ಪ್ರಚಾರದಿಂದ ದೂರ ಉಳಿದಿರ್ಬೋದು ಅಥವಾ ಪ್ರಚಾರನೂ ಮಾಡಿರ್ಬೋದು, ಗೊತ್ತಿಲ್ಲ ಅದೆಲ್ಲ. ಬಟ್ ದಿಸ್ ಈಸ್ ದ ಮೇನ್ ರೀಸನ್. ಅಂದರೆ ಮತ್ತೆ ನಮ್ಗೆ ಯಾವ ಕಾರಣಕ್ಕೂ ಕೂಡ ಟಿಕೆಟ್ ಸಿಗೋದಿಲ್ಲ ಫ್ಯೂಚರಲ್ಲಿ, ಹಾಗಾಗಿ ಸೋಲ್ಸೋದಕ್ಕೂ ಪ್ರಯತ್ನ ಮಾಡಿರ್ಬೋದು. ನಾವು ಇದನ್ನು ಮಾರಲ್ ಅಂದರೆ ನಾವು ಎಥಿಕಲ್ ಅಥವಾ ಅನ್ಎಥಿಕಲ್ ಅಂತ ಕರಿಬೇಕನ್ನೋದು ನನ್ನ ಪ್ರಶ್ನೆ. ಪ್ರಜಾಪ್ರಭುತ್ವದ ಒಳಗೆ ಅಲ್ಟಿಮೇಟ್ಲಿ ವಿ ದ ಪೀಪಲ್, ಅಂದರೆ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂತಂದು.
ಸೊ ಜನಗಳ ಅಭಿಪ್ರಾಯ ಕೇಳಿ ನಾವು ಟಿಕೆಟ್ ಕೊಡಬೇಕಾಗ್ತದೆ. ಜನಗಳು ಯಾರನ್ನ ಇಷ್ಟಪಡ್ತಾರೆ ಅವರನ್ನು ನಾವು ಅವರ ಪ್ರತಿನಿಧಿಯಾಗಿ ಮಾಡಬೇಕಾಗುತ್ತೆ. ಜನಗಳ ಮಧ್ಯೆ ಯಾರು ಇದ್ಕೊಂಡು ಕೆಲಸ ಮಾಡ್ತಾರೆ, ಜನಗಳಿಗೋಸ್ಕರ ಯಾರು ದುಡಿತಾ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ ಅವ್ರಿಗೆ ಟಿಕೆಟ್ ಕೊಡಬೇಕಾಗುತ್ತೆ. ಈಗ ಪಕ್ಷ ಜನಗಳ ವಿಶ್ವಾಸನ ತಗೊಳ್ದಂಗೆ, ಜನಗಳನ್ನು ವಿಶ್ವಾಸಕ್ಕೆ ತಗೊಳ್ದಂಗೆ, ಜನಗಳ ಒಪಿನಿಯನ್ನ ಮಾನ್ಯತೆ ಮಾಡ್ದಂಗೆ, ಯಾರೋ ಒಂದು ಪ್ರಬಲವಾದ ಒಂದು ಕುಟುಂಬ ಇದೆ, ಪ್ರಬಲವಾದ ವ್ಯಕ್ತಿ ಇದ್ದಾರೆ. ಅದು ದುಡ್ಡಿರ್ಬೋದು, ಜಾತಿ ಇರ್ಬೋದು, ರೆಪ್ಯುಟೇಷನ್ ಇರ್ಬೋದು, ಏನಾದರೂ ಇರ್ಬೋದು. ಅವ್ರಿಗೆ ಟಿಕೆಟ್ ಕೊಟ್ಬಿಡ್ತದೆ. ಸೊ ಇವಾಗ ಅನಿವಾರ್ಯವಾಗಿ ಪಕ್ಷದ ಹೆಸರಿನಲ್ಲಿ, ಚುನಾವಣೆ ಹೆಸರಿನಲ್ಲಿ ನಾವು ಅವ್ರನ್ನ ಆಯ್ಕೆ ಮಾಡಬೇಕಾಗತ್ತೆ. ನಾನಿದನ್ನು ಪ್ರತಿ ಸಾರಿ ಪ್ರಶ್ನೆ ಮಾಡ್ತಾ ಬಂದಿದ್ದೀನಿ. ಇದು ಎಲ್ಲ ಪಕ್ಷದೊಳಗಿರುವಂಥ ಒಂದು ಲೋಪದೋಷ ಅಂತಂದ್ಬಿಟ್ಟು. ಯಾರು ಪಾಪ್ಯುಲರ್ ಇರ್ತಾರೆ ಅವ್ರಿಗೆ ಸರ್ವೆ ಮಾಡಿ, 2-3 ಜನ ಓಡಾಡ್ತಿರ್ತಾರೆ. ಅದರಲ್ಲಿ ಸರ್ವೆ ಮಾಡಿ, 2-3 ಸರ್ವೆ ಮಾಡಿ, ಅದರಲ್ಲಿ ಯಾರ ಹೆಸರು ಮುಂಚೂಣಿಯಲ್ಲಿ ಬರ್ತದೆ ಅವರಿಗೆ ಎಷ್ಟೇ ವಿರೋಧ ವ್ಯಕ್ತ ಆದರೂ ಅಂಥ ವ್ಯಕ್ತಿ ಟಿಕೆಟ್ ಕೊಟ್ಟರೆ ನೀವು ನಿರಾಯಾಸವಾಗಿ ಆಯ್ಕೆಯಾಗಿ ಬರ್ತಾರೆ. ಯಾಕಂದರೆ ಜನ ಇಷ್ಟಪಟ್ಟಿರ್ತಾರೆ. ಹಿಂಗೆ ಆಗದೇ ಇದ್ದಾಗ ಏನಾಗುತ್ತೆ, ಈ ಗುಂಪುಗಾರಿಕೆ ಶುರುವಾಗುತ್ತೆ. ಇವಾಗ ಒಂದು ಭಯ ಇರುತ್ತೆ, ನಮ್ಮ ಸಮಾಜಕ್ಕೆ, ಸಮುದಾಯಕ್ಕೆ ರೆಪ್ರೆಸೆಂಟೇಷನ್ ಸಿಗಲ್ಲ ಅಂತ ಅಂದಾಗ ಡೆಫಿನೆಟ್ಲಿ ಅವರು ಯಾರು ಬೇರೆ ಟಿಕೆಟ್ ತೊಗೊಂಬಂದಿರ್ತಾರೆ ವಾಮ ಮಾರ್ಗದಿಂದ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಅವ್ರನ್ನ ಸೋಲಿಸೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಈಗ ಅದನ್ನು ನೀವು ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ಅಂತ ಯಾಕೆ ಕರಿತೀರಿ? ಅದರಲ್ಲೂ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ಅಂತ ಕರೆದಾಗ ಹಲವಾರು ಈ ಪ್ರೆಜುಡೀಸ್ ಅಂತಂದು, ಅಂದರೆ ಕೆಲವೊಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಅಂತಂದು. ಈಗ ಶಾಮನೂರು ಸಮರ್ಥ್ ಇಂಡಿಪೆಂಡೆಂಟ್ ಅಂತಂದು ನಾಮಿನೇಷನ್ ಫೈಲ್ ಮಾಡಿದರು ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ನಾನು ಇಂಡಿಪೆಂಡೆಂಟ್ ಅಂತ ಹಾಕಿದವರಿಗೆ ನೀವು ಇಷ್ಟೊತ್ತಿಗೆ ಉಚ್ಚಾಟನೆ ಮಾಡಬೇಕಾಗಿತ್ತು. ಅವರಿಗೊಂದು ನೋಟಿಸ್ ಇಲ್ಲ, ಉಚ್ಚಾಟನೆ ಇಲ್ಲ. ಅದು ಕೂಡ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ಅಲ್ವಾ? ಸೊ ಅದನ್ನು ಮಾಡೋದಿಲ್ಲ ಕಾಂಗ್ರೆಸ್ ಪಕ್ಷ. ಯಾಕೆ ಅಂತಂದರೆ ಪ್ರಬಲರಿಗೆ ಒಂದು ನ್ಯಾಯ, ಇನ್ನೊಬ್ಬರು ಯಾರು ಟೇಕನ್ ಫಾರ್ ಗ್ರಾಂಟೆಡ್ ಇರುತ್ತೆ. ಯಾಕೆ ಈ ಥರ ಮಾಡ್ತಾರೆ ಅಂತಂದರೆ, ಈಗ ಯಾರಾದರೂ ಮೈನಾರಿಟಿಯಿಂದ, SC ST ಕಮ್ಯುನಿಟಿಯಿಂದ ಅಥವಾ ಅತ್ಯಂತ ಹಿಂದುಳಿದ ಕಮ್ಯುನಿಟಿಯಿಂದ ಯಾರಾದರೂ ಈ ರೀತಿ ರೆಬೆಲ್ ಆದಾಗ, ಈ ರೀತಿ ಆ್ಯಕ್ಟಿವಿಟಿ ಮಾಡಿದಾಗ ಅವರ ಒಂದು ಕಮ್ಯುನಿಟಿ ಇಂಟ್ರೆಸ್ಟಿಗೋಸ್ಕರ ಅದನ್ನು ಆ್ಯಂಟಿ ಪಾರ್ಟಿ, ಅನ್ಎಥಿಕಲ್ ಅಂತಂದು ಇವರು ಮೇಲೆ ಕೂತಿರೋರು ಲೇಬಲ್ ಮಾಡ್ತಾರೆ. ಆಮೇಲೆ ಇವ್ರ ಪರವಾಗಿ ಇದ್ದೀವಿ ಅಂತ ಯಾರು ಹೇಳ್ತಿರ್ತಾರೆ, ಇವ್ರ ಪರವಾಗಿ ನಿಲ್ಲೋದಿಲ್ಲ. ಅವ್ರು ರಾಜೀನಾಮೆ ನಾಳೆ ಕೊಡ್ಬೋದು ಅಂತಲೂ ಹೇಳ್ತಾರೆ. ನಾನು ಅವ್ರ ಪರವಾಗಿ ನಿಲ್ಲಲ್ಲ ಗಟ್ಟಿಯಾಗಿ, ನೀನು ರಾಜೀನಾಮೆ ಕೊಡಬೇಡ, ಅದೇನಾಗುತ್ತೆ ನಾನು ನಿನ್ನ ಜೊತೆ ಇರ್ತೀನಿ ಅಂತಲೂ ಹೇಳೋದಿಲ್ಲ. ಎಲ್ಲ ಪಾರ್ಟಿ ಹೆಸರಿನಲ್ಲಿ ಈ ಥರ ಸಂಪ್ರದಾಯ, ಪಾರ್ಟಿ ಹೆಸರಿನಲ್ಲಿ ಇವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನೇನೋ ಗೇಮ್ಸ್ನ ಆಡ್ತಾ ಹೋಗ್ತಾರೆ. ಸೊ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದು ಎಲ್ಲ ಪಕ್ಷದಲ್ಲೂ ಇರ್ತದೆ. ಪ್ರಜಾಪ್ರಭುತ್ವ ಅಂತ ಅಂದಾಗ ಜನಗಳ ಒಪಿನಿಯನ್ಗೆ ಮಾನ್ಯತೆ ಕೊಡಬೇಕಂತಂದು ಹೇಳಿದೆ. ಆ ರೀತಿ ಕೆಲಸ ಪಕ್ಷದೊಳಗೆ ಆಗದೇ ಇದ್ದಾಗ ಪಕ್ಷಗಳು ಇಡೀ ಸರ್ಕಾರನ ಅಲ್ಲಿ ತೊಗೊಂಬಂದು ಹೋರಾಟ ಮಾಡೋ ಪರಿಸ್ಥಿತಿ ಉದ್ಭವ ಆಗುತ್ತೆ. ಜನಗಳು ಇಷ್ಟಪಡುವಂಥ ಕ್ಯಾಂಡಿಡೇಟ್ ಇದ್ದೇ ಇರ್ತಾರೆ ಆ ಕ್ಷೇತ್ರದಲ್ಲಿ. ಆ ಕ್ಷೇತ್ರದಲ್ಲಿ ಆಲ್ರೆಡಿ ಒಬ್ರು MLA ಇರ್ಬೋದು, MP ಇರ್ಬೋದು, ಹೊಸ ಕಾಂಪಿಟೇಷನ್ ಉದ್ಭವ ಆಗ್ಬೋದು. ಅವ್ರು ಜನರು ಇಷ್ಟಪಟ್ಟರು ಅಂತಂದರೆ ಸರ್ವೆ ಮಾಡಿ, ಒಪಿನಿಯನ್ ತಗೊಳ್ಳಿ. ಬಟ್ ಪೊಲಿಟಿಕ್ಸ್ ಈ ಥರ ಆಗಲ್ಲ ಅಂತಲೂ ನನಗೆ ಗೊತ್ತಿದೆ, ಇತ್ತೀಚೆಗೆ ನಾನು ತಿಳ್ಕೊಳ್ಳೋ ಪ್ರಕಾರ. ಹಂಗಂದ ತಕ್ಷಣ ನೀವು ಯಾರಾದರೂ ಈ ರೀತಿ ಲೀಡ್ರುಗಳಿರ್ತಾರೆ, ಅವರಿಗೆ ನೀವು ಒಂದು ಮಾನ್ಯತೆ ಕೊಡ್ದಂಗೆ ಈ ರೀತಿ ಅವಮಾನ ಮಾಡೋದು, ಅವ್ರು ಈ ರೀತಿ ಏನೋ ಒಂದು ಯಾರನ್ನೋ ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟರು ಅಂತಂದು ನೀವು ಅವ್ರನ್ನ ಸಂಪೂರ್ಣವಾಗಿ ಪಾರ್ಟಿಯಿಂದ ವಜಾ ಮಾಡೋದು, ಐ ಥಿಂಕ್ ಇದು ಜನಗಳ ನೈತಿಕತೆಯನ್ನು ಕುಗ್ಸುತ್ತೆ, ಅವರಿಗೆ ಹೆಲ್ಪ್ಲೆಸ್ ಮಾಡ್ತದೆ. ಯಾಕಂತಂದರೆ ಜನಗಳಿಗಿರೋ ಒಂದೇ ಒಂದು ಆಶಾಕಿರಣ ಅಂತಂದರೆ ಆ ಭಾಗದಲ್ಲಿ ಲೋಕಲ್ಲಾಗಿ ಅವ್ರ ಜೊತೆ ಇರುವಂಥ ಲೀಡರ್ಸು. ನೀವು ಅವರಿಗೂ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಜೊತೆಗೆ ಅವರಿಗೆ ಒಂದು ಪ್ರಾತಿನಿಧ್ಯ ಕೊಡಲ್ಲ, ಅವ್ರನ್ನ ತೆಗೆದಾಕ್ತೀರಿ ಅಂತಂದಾಗ ಅದು ವಿಶ್ವಾಸ ಅನ್ನೋದು ಕಳೆದೋಗ್ತದೆ, ಗ್ಯಾಪ್ ಜಾಸ್ತಿ ಆಗುತ್ತೆ. ಚುನಾವಣೆಯಲ್ಲಿ ಅನಿವಾರ್ಯವಾಗಿ ನೀವು ದುಡ್ಡು, ಪವರ್ನ ಬಳಸಿ ಗೆಲ್ಲಬೇಕಾಗುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ. ಸೊ ಇಲ್ಲಿ ಏನು ಅವಕಾಶ ವಂಚಿತ ಕಮ್ಯುನಿಟೀಸ್ ಇದ್ದಾವೆ, ಒಂದು ಧ್ವನಿ ಇಲ್ಲದ ಕಮ್ಯುನಿಟೀಸ್ ಇದ್ದಾವೆ. ಸೊ ಇವರಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಲೀಡರ್ಸ್ ಇರ್ತಾರೆ. ನೀವು ಅವ್ರನ್ನೂ ಬೆಳೆಸೋದಿಲ್ಲ, ಅವ್ರಿಗೂ ಕೂಡ ಗಟ್ಟಿ ಮಾಡೋದಿಲ್ಲ. ಬಟ್ ಇಲ್ಲಿ ಈ ಥರ ಒಂದು ಯಾವುದೋ ಒಂದು ಹೆಸರಿನಲ್ಲಿ ಯಾರೋ ಪ್ರಬಲರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದರು ಅಂತನೋ, ಅಥವಾ ಅವ್ರದ್ದು ಒಂದು ಆಕಾಂಕ್ಷೆ ಇರುತ್ತೆ ಮಿನಿಸ್ಟರ್ ಆಗಬೇಕು ಏನೋ ಅಂತಂದ್ಬಿಟ್ಟು. ಸೊ ನೀವು ಅವ್ರ ಮಾತು ಕೇಳ್ಕೊಂಡು ಪಕ್ಷದ ಒಂದು ಹೆಸರಿನಲ್ಲಿ ಈ ಥರ ಮಾಡಿದಾಗ ಏನಾಗುತ್ತೆ, ಅಲ್ಟಿಮೇಟ್ಲಿ ಯಾರು ಜನಗಳ ಮಧ್ಯೆ ಕೆಲಸ ಮಾಡ್ದಂಗೆ ನಿಮ್ಮ ಜೊತೆ ಚೆನ್ನಾಗಿ ಇದ್ಕೊಂಡು ಈ ರೀತಿ ಒಂದು ರಾಜಕಾರಣ ಮಾಡ್ತಾರೆ, ಅವರು ಬೆಳೀತಾರೆ, ಅವ್ರಿಗೊಂದು ಪೋಸ್ಟ್ ಪೊಸಿಷನ್ ಸಿಗುತ್ತೆ, ಇಲ್ಲ ಅಂತಂದಲ್ಲ. ಬಟ್ ಅಲ್ಟಿಮೇಟ್ಲಿ ಸಫರ್ ಆಗೋವಂಥದ್ದು ಕಾಮನ್ ಪೀಪಲ್. ಸೊ ಇದು ನಮ್ಮ ದೇಶದಲ್ಲಿ ಬದಲಾಗಬೇಕಿದು.
ಬದಲಾಗಬೇಕು ಅನ್ನೋದಾದರೆ ದಾವಣಗೆರೆ ಎಲೆಕ್ಷನ್ ಏನಿದೆ ಅದು ಒಂದು ಪಾಠ ಕಲಿಸುವ ಎಲೆಕ್ಷನ್ ಅಂತಲೇ ನಾವೆಲ್ಲ ನ್ಯಾರೇಟಿವ್ ಬಿಲ್ಡ್ ಮಾಡಿದ್ದು. ಕುಟುಂಬ ರಾಜಕಾರಣದ ವಿರುದ್ಧ ಇರ್ಬೋದು, ಈ ರೀತಿ ದಬ್ಬಾಳಿಕೆ ರಾಜಕಾರಣದ ವಿರುದ್ಧ ಇರ್ಬೋದು. ಸೊ ನಾವು ಒಂದು ಬಿ ಜೆ ಪಿ ಪಕ್ಷಕ್ಕೆ ಬಾಹ್ಯ ಬೆಂಬಲ ಕೊಟ್ಟು ಹೋರಾಟ ಮಾಡಿ ಗೆಲ್ಲಿಸುವಂಥ ಎಲ್ಲ ಪ್ರಯತ್ನವನ್ನು ಬಹಳ ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ. ಆ, ನನಗೆ ಭಾಳ ವಿಶ್ವಾಸ ಇದೆ ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೆ ಅಂತ. ಅಲ್ಲಿ ಗೆದ್ದಾಗ ಈ ಒಂದು ಚುನಾವಣೆಯಲ್ಲಿ ಒಂದು ಹೊಸ ಬದಲಾವಣೆ ಶುರುವಾಗುತ್ತೆ. ಇಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ಟಿಕೆಟ್ ಕೊಟ್ಟಿದ್ದು ಬಿ ಜೆ ಪಿನಲ್ಲಿ. ಈ ಪಕ್ಷದಲ್ಲಿ ಒಂದು ಪ್ರಬಲರಿಗೆ ಟಿಕೆಟ್ ಕೊಟ್ಟಿದ್ದು. ಅದರ ಅದರ ವಿರುದ್ಧವಾಗಿ ಮತದಾನ ಆಗಿದೆ ಅಂತ. ಮೈನಾರಿಟೀಸ್ ಡಿವೈಡ್ ಆಗಿದೆ ಓಟು. ಆಮೇಲೆ ಸಾಮಾನ್ಯ ಜನರು ಕೂಡ ಅರ್ಥ ಮಾಡ್ಕೊಂಡು ಅಲ್ಟಿಮೇಟ್ಲಿ ಶಾಮನೂರು ಸಮರ್ಥನ ಸೋಲಿಸ್ಬೇಕಂತ ಓಟ್ ಹಾಕಿದಾರಂತ ನಾನು ಭಾವಿಸಿದ್ದೀನಿ. ಬರುವ ರಿಪೋರ್ಟು ಸರ್ವೆಗಳನ್ನು ನೋಡ್ತಾ ಇದ್ದರೆ ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಒಂದು ರಾಜಕಾರಣ ಬದಲಾಗಬೇಕು. ಸುಮ್ಮನೆ ಯಾರನ್ನೋ ವಿಕ್ಟಿಮ್ ಮಾಡೋದಕ್ಕೆ ಹೋಗಬಾರ್ದು. ಅಬ್ದುಲ್ ಜಬ್ಬಾರ್ ಅವರ ಒಂದು ಏನು ವಿಕ್ಟಿಮ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಯಾರು ಸಮಾಜದ ಪರ ನಿಂತಿದ್ರು, ಅದು ನಿಜವಾಗ್ಲೂ ಕೂಡ ವಿಷಾದಕರ. ಅವ್ರ ಪರವಾಗಿ ಯಾರು ಲೀಡರ್ಗಳು ನಿಲ್ಲೋದಿಲ್ಲ. ಸೊ ಹಿಂಗಾದಾಗ ಏನಾಗ್ತದೆ, ಯಾರು ಸ್ವಾರ್ಥಿ ಇರ್ತಾರೆ ಅಂಥ ಲೀಡರ್ಗಳು ಮಾತ್ರ ಪಕ್ಷದೊಳಗೆ ಉಳ್ಕೊಂತಾರೆ. ಸ್ವಾರ್ಥ ಇರೋ ಲೀಡರ್ಗಳು ಉಳ್ಕೊಂಡಾಗ ಏನಾಗುತ್ತೆ, ಅವರು, ಅವ್ರ ಫ್ಯಾಮಿಲಿ, ಅವ್ರ ಬಿಸ್ನೆಸ್ಸು, ಅವ್ರ ಪವರು, ಸಮಾಜನ, ಸಮುದಾಯನ, ಕ್ಷೇತ್ರನ ಸಂಪೂರ್ಣ ಇಗ್ನೋರ್ ಮಾಡಿಬಿಡ್ತಾರೆ. ಸೊ ಅಲ್ಟಿಮೇಟ್ಲಿ ಯಾರು ಲಾಸ್ ಇದು? ನಮ್ಮೆಲ್ಲರ ಲಾಸ್ ಆಗ್ತದೆ. ಸೊ ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಸೊ ಈ ಒಂದು ವಿಚಾರದ ಮೇಲೆ ವಿಡಿಯೋ ಮಾಡಬೇಕು ಅನ್ನಿಸ್ತು ನನಗೆ, ಅದಕ್ಕೆ ಮಾಡಿದ್ದೀನಿ. ನಮಸ್ಕಾರ.